ಹಲೋ ಎಲ್ರಿಗೂ ನಮಸ್ಕಾರ. USA ಹಿಸ್ಟ್ರಿ ಕ್ರಿಯೇಟನ್ನು ಮಾಡಿದೆ. ಪಾಕನ್ನು ಸೋಲಿಸುವ ಮುಖಾಂತರ ಕ್ರಿಕೆಟ್ನಲ್ಲಿ ಹೊಸ ಅಧ್ಯಾಯವನ್ನು ಬರೆಯಲಿಕ್ಕೆ ಹೊರಟಿದ್ದಾರೆ. ಅದು ಕೂಡ ಸೂಪರ್ ಓವರ್ನಲ್ಲಿ ಥ್ರಿಲ್ಲಿಂಗ್ ಆಗಿ ಮ್ಯಾಚನ್ನು ಮುಗಿಸಿದ್ದಾರೆ. ಒಂದು ಅಪ್ಸೆಟನ್ನು ನೀಡಿದ್ದಾರೆ ಈ ವರ್ಲ್ಡ್ ಕಪ್ನಲ್ಲಿ ಮೊದಲನೇ ಬಾರಿಗೆ. ಮ್ಯಾಚ್ ತುಂಬಾ ಸಖತ್ತಾಗಿತ್ತು. ಇವತ್ತೇ ಮುಗ್ದಿರೋದು ಇನ್ಫ್ಯಾಕ್ಟ್ ಮ್ಯಾಚು 1:30 ಮುಗಿದಿದೆ ಮ್ಯಾಚು. ಅಲ್ಲಿ ತನಕ ಒಳ್ಳೆ ಇಂಟ್ರೆಸ್ಟಿಂಗ್ ಮ್ಯಾಚ್ ಇತ್ತು. ತುಂಬ ಜನ ಈ ಮ್ಯಾಚನ್ನು ನೋಡಿದ್ದಾರೆ. ಈ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಟಾಸ್ ಗೆದ್ದ USA ತಂಡವು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತು. ಯಾಕಂದರೆ ಅದು ಚೇಸಿಂಗ್ ಪಿಚ್ ಆಗಿರೋದ್ರಿಂದ ಅನುಕೂಲ ಆಗುತ್ತೆ ಅಂತ. ಅದಕ್ಕೆ ತಕ್ಕ ರೀತಿ ಬೌಲಿಂಗು ಬಿತ್ತು ಅವರಿಗೇನೆ. ಮೊಹಮ್ಮದ್ ರಿಜ್ವಾನ್ ಔಟ್ ಆಗ್ತಾರೆ 2ನೇ ಓವರ್ನಲ್ಲೇ. ಅದಾದ ಬಳಿಕ ಉಸ್ಮಾನ್ ಖಾನ್ ಕೂಡ ಕೆನ್ಜಿಗೆ ಅವ್ರಿಗೆ ಔಟ್ ಆಗ್ತಾರೆ. ಇದರೊಂದಿಗೆ 14 ರನ್ಗೆ 2 ವಿಕೆಟ್ ಕಳ್ಕೊಳ್ಳುತ್ತೆ. ನಂತರ ಫಖರ್ ಜಮಾನ್ ಕೂಡ 11 ರನ್ ಗಳಿಸಿ ಔಟ್ ಆಗ್ತಾರೆ. 26 ರನ್ಗಳಿಗೆ 3 ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿರುತ್ತೆ. ಈ ಸಂಕಷ್ಟದಲ್ಲಿ ತಂಡಕ್ಕೆ ಶತಾಬ್ ಖಾನ್ ಒಳ್ಳೆ ಕಾಂಟ್ರಿಬ್ಯೂಟ್ ಕೊಡ್ತಾರೆ. 25 ಬಾಲ್ನಲ್ಲಿ 40. ಅವರಿಗೆ ಬಾಬರ್ ಅಜಮ್ ಸಾಧಾರಣ ಸಾಥನ್ನು ನೀಡ್ತಾರೆ. 43 ಬಾಲ್ 44. ಇದರೊಂದಿಗೆ 98 ರನ್ಗಳನ್ನು ಗಳಿಸುತ್ತೆ 12 ಓವರ್ನಲ್ಲಿ. ಇನ್ನೇನು ಸರಿ ಆಗ್ತದೆ ಹೇಳುವಷ್ಟರಲ್ಲಿ ಡಬಲ್ ಬ್ಲೋ ಬರುತ್ತೆ. ಶತಾಬ್ ಖಾನ್ ಮತ್ತು ಅಜಮ್ ಖಾನ್ ಒಂದೇ ಓವರ್ನಲ್ಲಿ ಔಟ್ ಆಗ್ತಾರೆ. ಇದರೊಂದಿಗೆ ಮತ್ತೆ USA ಮ್ಯಾಚ್ನಲ್ಲಿ ಬ್ಯಾಕ್ ಆಗ್ತಾರೆ. ಅದಾದ ಬಳಿಕ ಯಾರೂ ಕೂಡ ಅಗ್ರೆಸಿವ್ ಆಗಿ ಆಡಿಲ್ಲ. ಕೊನೆಯಲ್ಲಿ ಇಫ್ತಿಖಾರ್ 18, ಶಾಹಿನ್ ಅಫ್ರಿದಿ 23 ರನ್ ಗಳಿಸಿದರು. ಸ್ವಲ್ಪ ಕ್ಯಾಮಿಯೋ ಬಂತು ಅಷ್ಟೇ. ಇದರಿಂದ 159 ರನ್ಗಳ ಸಾಧಾರಣ ಮೊತ್ತವನ್ನು ಪಾಕಿಸ್ತಾನ ಗಳಿಸ್ತು ಅಂತಲೇ ಹೇಳ್ಬೋದು. ಈ ಮೊತ್ತವನ್ನು ಬೆನ್ನತ್ತಿದ USA ತಂಡಕ್ಕೂ ಕೂಡ ಆರಂಭ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಪಾರ್ಟ್ನರ್ಶಿಪ್ ಏನೋ ಬಂತು, ಆದರೆ ರನ್ ರೇಟು ಅಷ್ಟೊಂದಿರಲಿಲ್ಲ. ಮೊದಲ ವಿಕೆಟ್ 36 ರನ್ಗಳಿಗೆ ಬಿತ್ತು. ಸ್ಟೀವನ್ ಟೇಲರ್ ಅವರು ನಸೀಮ್ ಶಾ ಅವ್ರಿಗೆ ಔಟ್ ಆಗ್ತಾರೆ. ಅದಾದ ಬಳಿಕ ಒಂದು ಚಿಂದಿ ಪಾರ್ಟ್ನರ್ಶಿಪ್ ಬಂತಾನೆ ಅಂತಲೇ ಹೇಳ್ಬೋದು. ಮೊನಾಕ್ ಪಟೇಲ್ ಮತ್ತು ಆ್ಯಂಡ್ರಿಸ್ ಗೋಸ್ ಅವರು ಅತ್ಯುತ್ತಮ ಪಾರ್ಟ್ನರ್ಶಿಪ್ ಮಾಡಿದರು. ಮ್ಯಾಚನ್ನು ತಮ್ಮ ಕಡೆಗೆ ತೆಗೆದುಕೊಳ್ಳುವಲ್ಲಿ ಈ ಪಾರ್ಟ್ನರ್ಶಿಪ್ ತುಂಬಾ ಅನುಕೂಲ ಆಯಿತು. ಮೊನಾಕ್ ಪಟೇಲ್ 50ಯನ್ನು ಗಳಿಸ್ತಾರೆ. 38 ಬಾಲ್ನಲ್ಲಿ 50 ಗಳಿಸ್ತಾರೆ. ಒಂದು ಚಿಂದಿ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ರಿಸ್ ಗೋಸ್ ಕೂಡ ಅಗ್ರೆಸಿವ್ ಬ್ಯಾಟಿಂಗ್ ಆಡ್ತಾರೆ. 26 ಬಾಲ್ನಲ್ಲಿ 35. ಇವರ ಅತ್ಯುತ್ತಮ ಪಾರ್ಟ್ನರ್ಶಿಪ್ಪಿಂದ 100ರ ಗಡಿಯನ್ನು ದಾಟಿಸ್ತಾರೆ. ಅದಾದ ಬಳಿಕ ಇವ್ರದ್ದು ಕೂಡ ಡಬಲ್ ಬ್ಲೋ ಆಗುತ್ತೆ. ಚೆನ್ನಾಗಿ ಆಡ್ತಿದ್ದ ಮೊನಾಕ್ ಪಟೇಲ್ ಮತ್ತು ಆ್ಯಂಡ್ರಿಸ್ ಗೋಸ್ ಪಟಪಟನೆ ಔಟ್ ಆಗ್ತಾರೆ. ಇದರೊಂದಿಗೆ 111 ರನ್ಗಳಿಗೆ 3 ವಿಕೆಟ್ ಕಳೆದುಕೊಳ್ಳುತ್ತೆ 14 ಓವರ್ನಲ್ಲಿ. ನಂತರ ಮ್ಯಾಚ್ ಫಿನಿಶಿಂಗ್ ಮಾಡುವ ಜಾಬನ್ನು ಆ್ಯರನ್ ಜೋನ್ಸ್ ಮತ್ತು ನಿತೀಶ್ ಕುಮಾರ್ ವಹಿಸ್ಕೊಳ್ತಾರೆ. ಆ್ಯರನ್ ಜೋನ್ಸು ಚಿಂದಿ ಬ್ಯಾಟಿಂಗ್ ಮಾಡ್ತಾರೆ. ನೋಡಿದ್ರಲ್ಲ ಫಸ್ಟ್ ಮ್ಯಾಚ್ ಹೇಗೆ ಬ್ಯಾಟಿಂಗ್ ಮಾಡಿದ್ರು ಅಂತ. ಅದೇ ರೀತಿ ಆ ಫಾರ್ಮನ್ನು ಈ ಮ್ಯಾಚ್ನಲ್ಲೂ ಕೂಡ ಮುಂದುವರಿಸ್ತಾರೆ. 26 ಬಾಲ್ನಲ್ಲಿ 36 ರನ್ ಗಳಿಸ್ತಾರೆ. ಕೊನೆಯ ಓವರ್ನಲ್ಲೇ ಆಗಿದ್ದು ಹೈಡ್ರಾಮಾ. 15 ರನ್ಗಳನ್ನು ಡಿಫೆಂಡ್ ಮಾಡಿಕೊಳ್ಳುವಲ್ಲಿ ಪಾಕಿಸ್ತಾನ ವಿಫಲ ಆಯಿತು. 14 ರನ್ ನೀಡುವ ಮೂಲಕ ಪಂದ್ಯ ಸೂಪರ್ ಓವರ್ ದಾರಿಯನ್ನು ಹಿಡ್ಕೊಳ್ಳುತ್ತೆ. ಕೊನೆಯ 3 ಬಾಲ್ನಲ್ಲಿ 12 ರನ್ ಬೇಕಿದ್ದಾಗಲೂ ಕೂಡ ಡಿಫೆಂಡ್ ಮಾಡಿಕೊಳ್ಳೋಕ್ಕೆ ಆಗಲಿಲ್ಲ. ಚಿಂದಿ ಬ್ಯಾಟಿಂಗ್ ಮಾಡಿದ್ರು ಅಂತಲೇ ಹೇಳ್ಬೋದು. ಆ್ಯರನ್ ಜೋನ್ಸ್ 6 ಹೊಡೆದ್ರೆ ಅದಾದ ಲಾಸ್ಟ್ ಬಾಲ್ನಲ್ಲಿ 5 ರನ್ ಬೇಕಾದಾಗ ನಿತೀಶ್ ಕುಮಾರ್ ಅವರು 4 ಹಾಕಿ ಒಳ್ಳೆ ಇಂಪ್ಯಾಕ್ಟ್ ಮಾಡಿದರು ಮ್ಯಾಚ್ನಲ್ಲಿ. ಸೂಪರ್ ಓವರ್ ಮಾಡೋದಕ್ಕೆ ಅಮೀರ್ ಬರ್ತಾರೆ. ತುಂಬಾ ರನ್ ಹೊಡೆಸ್ಕೊಂಡ್ರು ಅಂತಲೇ ಹೇಳ್ಬೋದು. ಸೂಪರ್ ಓವರ್ನಲ್ಲಿ ಅತ್ಯುತ್ತಮ ರನ್ನನ್ನೇ ಕಲೆ ಹಾಕಿದರು USA ತಂಡ. ಬರೋಬ್ಬರಿ 18 ರನ್ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕಿದರು ಸೂಪರ್ ಓವರ್ನಲ್ಲಿ. 19 ರನ್ ಬೆನ್ನತ್ತಿದ ಪಾಕಿಸ್ತಾನ ತಂಡವು ಕೇವಲ 13 ರನ್ ಗಳಿಸುವಷ್ಟರಲ್ಲೇ ಶಕ್ತವಾಯಿತು. ನೇತ್ರಾವಲ್ಕರ್ ಚಿಂದಿ ಬೌಲಿಂಗ್ ಅಂತಲೇ ಹೇಳ್ಬೋದು. ಅವರು ಹುಟ್ಟಿದ್ದು ಇಂಡಿಯಾದಲ್ಲೇ, ಆಮೇಲೆ ಅಲ್ಲಿ ಮೂವ್ ಆಗಿದ್ದು. ಹಾಗಾಗಿ ಅವರು ಚಿಂದಿ ಬೌಲಿಂಗ್ ಮಾಡಿದ್ರು ಅಂತಲೇ ಹೇಳ್ಬೋದು. ಅಂಡರ್-19 ಕೂಡ ಅವರು ಇಂಡಿಯಾಕ್ಕೇ ಆಡಿದರು. ಇವಾಗ USA ತಂಡ ರೆಪ್ರೆಸೆಂಟ್ ಮಾಡ್ತಾಯಿದ್ದು ಒಂದು ಚಿಂದಿ ಸ್ಪೆಲ್ನ ಮೂಲಕ ಅವರ ಟೀಮನ್ನು ವಿನ್ ಮಾಡಿಸಿದ್ದಾರೆ. ಸೊ ಇದಾಗಿತ್ತು ಈ ಮ್ಯಾಚು. ಚಿಂದಿ ಮ್ಯಾಚ್ ಅಂತಲೇ ಹೇಳ್ಬೋದು. ಒನ್ ಆಫ್ ದ ಬೆಸ್ಟ್ ಮ್ಯಾಚು ಈ ವರ್ಲ್ಡ್ ಕಪ್ದು. USA ಅಂತೂ ರೈಸ್ ಆಗ್ತಾಯಿದ್ದಾರೆ ಸಖತ್ತಾಗಿ. ಒಂದು ಬಲಿಷ್ಠ ತಂಡವನ್ನು, ಅಂದರೆ ಸೂಪರ್ 8ಅಲ್ಲಿ ಇರುವಂತಹ ತಂಡವನ್ನು ಸೋಲಿಸಿದ್ದಾರೆ ಅಂತಲೇ ಹೇಳ್ಬೋದು T20 ರ್ಯಾಂಕಿಂಗ್ಸ್ನಲ್ಲಿ. ಇದು ಅವರಿಗೆ ತುಂಬಾ ಖುಷಿ ಕೊಟ್ಟಿರುತ್ತೆ. ಸೊ ಈ ಮ್ಯಾಚ್ ಬಗ್ಗೆ ನಿಮಗೆ